ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿಯಾದ ಕರ್ನಾಟಕದ ಸಂಸದರು. ಏಮ್ಸ್ ಸ್ಥಾಪನೆಗೆ ವಿಶೇಷ ಕಾಳಜಿ ವಹಿಸಲು ಆಗ್ರಹ. ಮಾರ್ಚ್ 20ರಿಂದ 3 ದಿನ ಗ್ರಂಥಾಲಯ ಸಂಘದ ಅಂತಾರಾಷ್ಟ್ರೀಯ ಸಮ್ಮೇಳನ. ಕುಲಪತಿ ಎಂ ಹನುಮಂತಪ್ಪ. ಜಿಲ್ಲಾಡಳಿತದಿಂದ ಶ್ರೀ ಸವಿತಾ ಮಹರ್ಷಿ ಜಯಂತಿ. ಸವಿತಾ ಮಹರ್ಷಿಗಳ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕಿದೆ ಭೀಮರಾಯ. ರೈತ ಕಾರ್ಮಿಕ ಹಾಗೂ ಜನವಿರೋಧಿ ಕೇಂದ್ರ ಬಜೆಟ್ ಖಂಡಿಸಿ ಸಿಪಿಐ ಎಂಎಲ್ಎ ಲಿಬರೇಷನ್ ಪ್ರತಿಭಟನೆ. ಪರಿಸರವನ್ನು ನಾವು ಉಳಿಸದಿದ್ದರೆ ಪರಿಸರ ನಮ್ಮನ್ನು ಉಳಿಸುವುದಿಲ್ಲ. ಜಯಣ್ಣ. ಕುಲಸಚಿವರಾಗಿ ಡಾಕ್ಟರ್ ಗುರುರಾಜ ಸುಂಕದ ಅಧಿಕಾರ ಸ್ವೀಕಾರ. ಸಿಂಧನೂರಿನ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಸವಿತಾ ಮಹರ್ಷಿ ಜಯಂತಿ ಆಚರಣೆ. ಮತ್ತು ಯುವಕ ಕಾಣೆ ಪತ್ತೆಗಾಗಿ ಪಶ್ಚಿಮ ಪೊಲೀಸ್ ಠಾಣೆ ಪೊಲೀಸರ ಮನವಿ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಸೋಮವಾರ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರನ್ನು ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸಂಸದರು ಭೇಟಿ ಮಾಡಿ ಕೇಂದ್ರ ಸರ್ಕಾರ ಮಂಡಿಸಿದ ಕೇಂದ್ರದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಯಾವುದೇ ವಿಶೇಷ ಅನುದಾನವಾಗಲಿ ಕೊಡುಗೆಯಾಗಲಿ ಇಲ್ಲದೆ ಇರುವುದನ್ನು ಅವರ ಗಮನಕ್ಕೆ ತಂದಿದ್ದಾರೆ. ಈ ಹಿಂದೆ ರಾಜ್ಯಕ್ಕೆ ನಿಗದಿಯಾದ ನಬಾರ್ಡ್ ರೀಫೈನಾನ್ಸ್ ಅನ್ನು ಕಡಿಮೆಗೊಳಿಸಿದ ಬಗ್ಗೆ ಹಾಗೂ ಎಲ್ಐಸಿ ಪ್ರತಿನಿಧಿಗಳ ಬೇಡಿಕೆಯ ಬಗ್ಗೆ ಅವರ ಗಮನ ಸೆಳೆಯಲಾಯಿತು. ಮುಂದುವರೆದು ರಾಯಚೂರು ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪಿಸುವ ಬಗ್ಗೆ ಅವರು ವಿಶೇಷ ಕಾಳಜಿ ವಹಿಸಬೇಕು ಎಂದು ಆಗ್ರಹಿಸಲಾಯಿತು. ಈ ವೇಳೆಯಲ್ಲಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಸೇರಿದಂತೆ ರಾಜಶೇಖರ್ ಹಿಟ್ನಾಳ್, ಸಾಗರ್ ಖಂಡ್ರೆ, ಶ್ರೇಯಸ್ ಪಾಟೀಲ್, ಸುನಿಲ್ ಬೋಸಾ, ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಶ್ರೀಮತಿ ಪ್ರಿಯಾಂಕಾ ಜಾರಕಿಹೊಳಿ ಹಾಜರಿದ್ದರು. ಇಲ್ಲಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಮಾರ್ಚ್ 20ರಿಂದ 22ರವರೆಗೆ ಭಾರತೀಯ ಗ್ರಂಥಾಲಯ ಸಂಘದಿಂದ ನಡೆಯಲಿರುವ 70ನೇ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ರಾಷ್ಟ್ರದಾದ್ಯಂತ ಸುಮಾರು 400 ಪ್ರತಿನಿಧಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ವಿಶ್ವವಿದ್ಯಾಲಯದ ಕುಲಪತಿ ಎಂ ಹನುಮಂತಪ್ಪ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರಿನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗ್ರಂಥಾಲಯ ಮತ್ತು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಕಲಬುರಗಿ ಇವರಿಂದ ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯಲ್ಲಿ ನಡೆಯುವ ಈ ಅಂತಾರಾಷ್ಟ್ರೀಯ ಸಮ್ಮೇಳನದಿಂದ ಗ್ರಂಥ ಪಾಲಕರು ಮತ್ತು ಗ್ರಂಥಾಲಯ ವಿಜ್ಞಾನ ಶಿಕ್ಷಕರಿಗೆ ಹಲವಾರು ಪ್ರಯೋಜನಗಳನ್ನು ಒದಗಿಸುವ ನಿರೀಕ್ಷೆ ಇದೆ ಎಂದರು. ಸಮ್ಮೇಳನವು ಗ್ರಂಥಾಲಯವು ಮತ್ತು ಕೃತಕ ಬುದ್ಧಿಮತ್ತೆಯ ಕುರಿತು ಒತ್ತಿ ಹೇಳಲಿದೆ. ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನವು ಸಮುದಾಯವನ್ನು ಬೆಳೆಸುವ ಪ್ರಾಮುಖ್ಯತೆ ಬಗ್ಗೆ ತಿಳಿಯಬಹುದಾಗಿದೆ. ಸಮ್ಮೇಳನದಲ್ಲಿ ನಾನಾ ವಿಷಯಗಳ ಮೇಲೆ ಚರ್ಚೆ ನಡೆದ ನಂತರ ಪ್ರಮುಖ ಶಿಫಾರಸುಗಳನ್ನು ಭಾರತ ಸರ್ಕಾರಕ್ಕೆ ಮತ್ತು ಯುಜಿಸಿಗೆ ಸಲ್ಲಿಸಲಾಗುತ್ತದೆ ಎಂದರು. ಗ್ರಂಥಾಲಯಗಳಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ, ಗ್ರಂಥಾಲಯ ಸಂಪನ್ಮೂಲಗಳು, ಹೊಸ ತಂತ್ರಜ್ಞಾನಗಳು, ಸಿಬ್ಬಂದಿ ತರಬೇತಿಯ ಅಗತ್ಯತೆ ಸೇರಿದಂತೆ ನಾನಾ ವಿಷಯಗಳ ಮೇಲೆ ಚರ್ಚೆ ನಡೆಯಲಿದೆ ಎಂದರು. ನಮ್ಮ ರಾಯಚೂರಿನಲ್ಲಿದ್ದು ಪ್ರಥಮ ಬಾರಿಗೆ ಮತ್ತು ದೇಶದಲ್ಲೇ ನಮ್ಮ ವಿಶ್ವವಿದ್ಯಾಲಯದ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈ ಲೈಬ್ರರಿ ಅಸೋಸಿಯೇಷನ್ ನಡೀತಕ್ಕಂಥ ಇದು ಪ್ರಥಮ ಬಾರಿಗೆ. ಸೊ ಇದನ್ನು ವಿಶೇಷವಾಗಿ ನಮ್ಮ ವಿಶ್ವವಿದ್ಯಾಲಯ ಮಾಡ್ತಾ ಇದ್ದೀವಿ. ಇದು ಪ್ರಾರಂಭ ಆಗಿ ಸುಮಾರು 70 ವರ್ಷಗಳ ಒಂದು ಇತಿಹಾಸವಿದೆ. ಇಂಥ ಒಂದು ಲೈಬ್ರರಿ ಅಸೋಸಿಯೇಷನ್, ಯಾಕಂದರೆ ಲೈಬ್ರರಿ ಪ್ರತಿಯೊಬ್ಬರಿಗೆ ಬೇಕಾಗಿರ್ತಕ್ಕಂಥ ಒಂದು ವಿಷಯ. ಅದರಲ್ಲಿ ಲೈಬ್ರರಿ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಪವರಿಂಗ್ ದಿ ಯೂಸರ್ಸ್ ಫಾರ್ ಸಸ್ಟೈನಬಲ್ ನಾಲೆಡ್ಜ್ ಸಿಸ್ಟಮ್ ಅಂತಂದು ಈ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿ, ಈ ಕಾನ್ಫರೆನ್ಸ್ ಸುಮಾರು 250ರಿಂದ 300 ಒಂದು ಡೆಲಿಗೇಟ್ಸ್
ಆಲ್ ಓವರ್ ಇಂಡಿಯಾ ಮತ್ತು ಬೇರೆ ಬೇರೆ ಹೊರದೇಶಗಳಿಂದ ಆಗಮಿಸಲಿದ್ದಾರೆ. ಈ ಒಂದು 3 ದಿನಗಳ ಒಂದು ಕಾರ್ಯಕ್ರಮಕ್ಕೆ ಈ ಕಟ್ಟನ್ ರೈಸಿಂಗ್ ಪ್ರೋಗ್ರಾಮ್ ಅನ್ನು ಇವತ್ತಿನ ಈ ಬ್ರೋಚರ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಈ ಬ್ರೋಚರ್ ರಿಲೀಸ್ ಮಾಡಿ ಇದಕ್ಕೆ ನಾವು ಒಂದು ಚಾಲನೆ ಕೊಡ್ತೇವೆ. ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. 70ನೇ ವಾರ್ಷಿಕ ನ್ಯಾಷನಲ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಫಾರ್ ಲೈಬ್ರರಿ ಪ್ರೊಫೆಷನಲ್ಸ್ ಇಂಡಿಯನ್ ಲೈಬ್ರರಿ ಅಸೋಸಿಯೇಷನ್ ಇದು 1933ರಲ್ಲಿ ಡಾಕ್ಟರ್ S.R. ರಂಗನಾಥನ್ ಹೂ ಈಸ್ ದ ಫಾದರ್ ಆಫ್ ಲೈಬ್ರರಿ ಸೈನ್ಸ್ ಇನ್ ಇಂಡಿಯಾ ಅವರು ಈ ಅಸೋಸಿಯೇಷನ್ನ ಕಟ್ಟಿದಂಥ ಮಹಾನ್ ವ್ಯಕ್ತಿ. ಇವರು ನಮ್ಮ ದೇಶಾದ್ಯಂತ ಬರೀ ಗ್ರಂಥಪಾಲಕರಷ್ಟೇ ಅಲ್ಲ, ಗ್ರಂಥಾಲಯಗಳನ್ನು ಯಾವ ನಿಟ್ಟಿನಲ್ಲಿ ಇದನ್ನ ಚಾನಲಲ್ಲಿ ಇಟ್ಕೋಬೇಕು, ಯಾವ ರೀತಿಯಲ್ಲಿ ಪ್ರೋಗ್ರೆಸ್ ಆಫ್ ವರ್ಕ್ ಅದನ್ನ ಮಾಡಬೇಕು ಅನ್ನೋದನ್ನ ಅವರು ಡಾಕ್ಟರ್ S.R. ರಂಗನಾಥನ್ ಅವರು ಬಹಳ ಈ ನಮ್ಮ ದೇಶಕ್ಕೋಸ್ಕರ ಬಹಳ ಶ್ರಮ ಪಟ್ಟಿದ್ದಾರೆ. ಹಾಗಾಗಿ ನೀವು ಅಲ್ಲಲ್ಲೇ ನೋಡ್ತೀರಾ, ಇವಾಗ ಪಬ್ಲಿಕ್ ಲೈಬ್ರರಿ ಇದೆ, ಪಂಚಾಯತ್ ಲೈಬ್ರರಿಗಳಾಗಿದ್ದಾವೆ, ಅಥವಾ ಇನ್ನೂತರ ಎಲ್ಲಾ ದೇಶದಲ್ಲಿ ಪಬ್ಲಿಕ್ ಲೈಬ್ರರಿ ಆಕ್ಟ್ ಅಂತಂದ್ರೂ ಕೂಡ ಬಂದಿದೆ. ಆ ಆಕ್ಟ್ ಅನ್ನು ಕೂಡ ಡಾಕ್ಟರ್ S.R. ರಂಗನಾಥನ್ ಅವರು ನಮಗೆ ಕೊಡುಗೆ ಕೊಟ್ಟಿದ್ದಾರೆ. ಮತ್ತು ಇಡೀ ದೇಶಾದ್ಯಂತ ಲೈಬ್ರರಿಯನ್ನು ಯಾವ ರೀತಿಯಾಗಿ ಪ್ರಾಸೆಸ್ ಆಫ್ ವರ್ಕ್ ಮಾಡಬೇಕು, ದೇ ಆರ್ ಎ ಪಾರ್ ವಿತ್ ದ ಟೀಚರ್ಸ್ ಅಂತ ರಿಕಗ್ನೇಷನ್ಸ್ ಕೊಟ್ಟಂತ ಶ್ರೀಮಾನ್ ಮಹಾನ್ ವ್ಯಕ್ತಿ ಡಾಕ್ಟರ್ S.R. ರಂಗನಾಥನ್ ಅವರು. ಈ ನಿಟ್ಟಿನಲ್ಲಿ ತಂತ್ರಜ್ಞಾನ ಬೆಳೀತಾ ಹೋಗ್ತಾ ಇದೆ. ಈ ತಂತ್ರಜ್ಞಾನ ಜೊತೆಗೆ ನಮ್ಮ ಲೈಬ್ರರಿ ಆಕ್ಟಿವಿಟಿಗಳನ್ನು ಬೆಳೀತಾ ಹೋಗಬೇಕು. ಆ ನಿಟ್ಟಿನಲ್ಲಿ 70ನೇ ವಾರ್ಷಿಕ ಕಾನ್ಫರೆನ್ಸ್ ಅನ್ನ ನಾವು ಲೈಬ್ರರೀಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎಂಪವರಿಂಗ್ ಯೂಸರ್ ಸಸ್ಟೈನಬಿಲಿಟಿ ನಾಲೆಜ್ ಅಂಡ್ ಸಿಸ್ಟಮ್ ಅಂತ ನಾವು ಇದನ್ನ ತಗೊಂಡು ಬಂದಿದ್ದೀವಿ. ಯಾಕಂದ್ರೆ ಲೈಬ್ರರೀಸ್ ಪ್ರೋಗ್ರೆಸಿಂಗ್ ಆಟೋಮೇಷನ್ ಆಸ್ಪೆಕ್ಟ್, ಲೈಬ್ರರೀಸ್ ಪ್ರೋಗ್ರೆಸಿಂಗ್ ಇನ್ RFID ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಅಲ್ಲಿ ಹೆಜ್ಜೆಗಾಲ ಹಾಕಿದೆ. ಮತ್ತೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಾವು ಎಲ್ಲಾ ಆಸ್ಪೆಕ್ಟ್ ಅಲ್ಲಿ ನೋಡ್ತಾ ಇದ್ದೀವಿ. ಇವಾಗ ಆಲ್ ಸೆಗ್ಮೆಂಟ್ ಆಫ್ ಡಿಸಿಪ್ಲಿನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇಸ್ ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್ ಅಂಡ್ ರೋಲ್ ಇನ್ ಆಲ್ ಆಸ್ಪೆಕ್ಟ್ಸ್. ಆ ರೋಲನ್ನ ನಮ್ಮ ಗ್ರಂಥಪಾಲಕರು ಯಾವ ರೀತಿ ಅದನ್ನ ಅಳವಡಿಸ್ಕೋಬೇಕು, ಯಾವ ರೀತಿ ಅದನ್ನ ಹೆಜ್ಜೆಗೆ ಅದನ್ನ ಪ್ರಯೋಗ ಮಾಡಬೇಕು, ಆ ಪ್ರಯೋಗ ಮಾಡಿದಂತ ಮಾಹಿತಿಯನ್ನ ಯೂಸರ್ಸ್ಗೆ ಯಾವ ತರ ತಲುಪಿಸ್ಬೇಕು ಅನ್ನೋದಕ್ಕೋಸ್ಕರನೇ ಈ ಕಾನ್ಫರೆನ್ಸ್ ಅನ್ನ ನಾವು ಹಮ್ಮಿಕೊಂಡಿದ್ದೇವೆ. ಇದೇ ಸಂದರ್ಭದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಗುರುರಾಜ ಸುಂಕದ, ಸಮ್ಮೇಳನದ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ S. ಮಚೇಂದ್ರನಾಥ್ ಇದ್ದರು. ಅಪಾರ ಜ್ಞಾನ ಭಂಡಾರ ಹೊಂದಿದ ಸವಿತಾ ಮಹರ್ಷಿಗಳು ಸಮಾಜಮುಖಿಯಾಗಿ ದಾರಿದೀಪವಾಗಿದ್ದಾರೆ. ಯುವ ಸಮುದಾಯ ಅವರ ಹಾದಿಯಲ್ಲಿ ಸಾಗಿ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಗ್ರೇಡ್ 2 ತಹಸೀಲ್ದಾರ್ ಭೀಮರಾಯ ಹೇಳಿದರು. ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಶ್ರೀ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ವಿವಿಧ ಜಯಂತಿಗಳನ್ನು ಆಚರಿಸುವ ಮೂಲಕ ಸರ್ಕಾರವು ಹುತಾತ್ಮರ ಆದರ್ಶಗಳ ಹಾದಿಯಲ್ಲಿ ನಡೆಯಲು ಪ್ರೇರೇಪಿಸುತ್ತಿದೆ. ಸಮಾಜದ ಯುವ ಪೀಳಿಗೆ ಮಹರ್ಷಿಗಳ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆಯಬೇಕು ಹಾಗೂ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಬೆಳೆಯಬೇಕು ಎಂದರು. ಪಾಲಕರು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಬೇಕು, ಸರ್ಕಾರದ ವಿವಿಧ ಸೌಲಭ್ಯವನ್ನು ಪಡೆಯಬೇಕು, ಸಂವಿಧಾನದ ಕುರಿತು ತಿಳಿದುಕೊಳ್ಳಬೇಕು ಎಂದರು. ಸವಿತಾ ಮಹರ್ಷಿಯವರು ಸಾಮವೇದ ಸಂಗೀತದ ಬಲ್ಲವರು, ಸಾಮವೇದದ ಕರ್ತರು, ಸಂತ ಮಹಾಗುರುಗಳು, ಮಹಾಜ್ಞಾನಿಗಳು. ಇವತ್ತಿನ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬರೀ ಜಯಂತಿಯನ್ನ ಒಂದು ಮೆರವಣಿಗೆ ಮಾಡಿದ್ವಿ, ಫೋಟೋಗೆ ಇದು ಮಾಡಿದ್ವಿ, ದೀಪ ಬೆಳಗಿದ್ವಿ ಅಂತ ಅಷ್ಟೇ ಜಯಂತಿಗೆ ನಾವು ಸೀಮಿತ ಮಾಡಬಾರ್ದು. ಜಯಂತಿಯನ್ನ ಒಂದು ಅರ್ಥಪೂರ್ಣ ಆಚರಣೆ ಮಾಡಬೇಕಾಗಿತ್ತಂದ್ರೆ ಅವರು ನಡೆದಿರ್ತಕ್ಕಂಥ ಆದರ್ಶವನ್ನು ನಾವು ಪಾಲನೆ ಮಾಡ್ಕೋಬೇಕಾಗಿರ್ತದೆ, ನಿಜವಾದ ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೇಕಾಗಿರ್ತದೆ. ಬಹುಶಃ
ಸವಿತಾ ಮಹರ್ಷಿಗಳು ಸಾಮವೇದದ ರಚನೆಕಾರರು ಅಂತ ನಾವು ನೋಡ್ತಾ ಇದ್ದೀವಿ. ವೇದ ಅಂತಂದ್ರೆ ಜ್ಞಾನ ಅಂತ ಅರ್ಥ. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ ಅಂತ ವೇದಗಳ ಸಮಾನದಲ್ಲಿರ್ತಕ್ಕಂಥ ಸಂಗೀತದ ವೇದ ಎನಿಸ್ಕೊಂಡಿರ್ತಕ್ಕಂಥ ಸಾಮವೇದದ ರಚನೆಕಾರರು ಅಂತ ಹೇಳ್ತೀವಿ. ಅಂತ ವೇದದ ರಚನೆಕಾರರ ವಂಶಸ್ಥರಿರ್ತಕ್ಕಂಥ ಸಮಾಜ ಇವತ್ತಿನ ದಿನ. ಇನ್ನೊಂದ್ ಕಡೆ ಸವಿತಾ ಅಂತಂದ್ರೆ ಸೂರ್ಯ ಅಂತ ಕೂಡ ಪದಾರ್ಥ ಕಲ್ಪಿಸ್ತದೆ. ಸೂರ್ಯ ಅಂತ ಇನ್ನೊಂದು ಎತ್ತರದ ಸ್ಥಾನದಲ್ಲಿರುವನು ಎಂದರ್ಥ. ನೋಡು, ಅಂತ ಎತ್ತರದ ಸ್ಥಾನದಲ್ಲಿರ್ತಕ್ಕಂಥ ಸಮಾಜದವರಾದಂಥ ಇಂದಿನ ಪರಿಸ್ಥಿತಿಯಲ್ಲಿ ನಾವು ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ದಿನ ಆಗಿದೆ. ಯಾಕೆ ನಾವು ಸಮಾಜದ ಮುನ್ನೆಲೆ ಬರಬೇಕಾಗಿತ್ತು ಅಂದ್ರೆ ನಾವು ಏನೆಲ್ಲ ಕ್ರಮಗಳನ್ನ ಅಳವಡಿಸಿಕೊಳ್ಬೇಕು, ಸ್ವಾಭಿಮಾನದ ಬದುಕನ್ನ ಹೇಗೆ ಕಂಡುಕೊಳ್ಬೇಕು ಅಂತ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ದಿನ ಇವತ್ತಾಗಿರ್ತಕ್ಕಂಥದ್ದು. ಹೀಗಾಗಿ ಬಹುಶಃ ಇವತ್ತು ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರೂ ತಮ್ಮ ತಮ್ಮ ಮಕ್ಕಳಿಗೆ, ತಮ್ಮ ತಮ್ಮಂದಿರಿಗೆ, ತಂಗಿಯರಿಗೆ ಒಂದು ವಿಷಯ ಮುಗಿಸ್ರಿ. ಒಂದು ಸಮಾಜ, ಒಂದು ವ್ಯವಸ್ಥೆ, ಒಂದು ದೇಶ, ಒಂದು ರಾಜ್ಯ, ಒಂದು ತಾಲೂಕು, ಒಂದು ಜಿಲ್ಲೆ ಏನಾದ್ರೂ ಮುಂದೆ ಏನಾದ್ರೂ ಬರ್ಬೇಕಾಗಿರ್ತಕ್ಕಂಥ ಒಂದೇ ಒಂದು ಅಸ್ತ್ರ ಇದ್ರೆ ಅದು ಶಿಕ್ಷಣ. ಎಲ್ಲಾ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ರಿ. ಯಾರು ವಿದ್ಯಾವಂತರಾಗಿದ್ದಾರೆ ಅವರು ಸರ್ಕಾರದ ಸವಲತ್ತುಗಳನ್ನ ಬಳಸಿಕೊಳ್ರಿ. ಹೀಗಾಗಿ ಏನು ಶಿಕ್ಷಣ ಪಡೆದುಕೊಂಡು ಸರ್ಕಾರದ ಸವಲತ್ತುಗಳನ್ನು ನೀವೇನಾದ್ರೂ ಬಳಸಿಕೊಂಡಿದ್ದೆ ಆದ್ರೆ ಒಂದು ಸಮಾಜ ಆಗಿರೋದು, ಒಂದು ರಾಜ್ಯ ಆಗಲಿ ಆಟೋಮೆಟಿಕ್ ತನ್ನ ಸ್ಥಾನವನ್ನು ಮುನ್ನೆಲೆಗೆ ಬರ್ತದೆ. ಈ ವೇಳೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಮಹಾದೇವಪ್ಪ ಅವರು ಉಪನ್ಯಾಸ ನೀಡಿ, ಸವಿತಾ ಸಮಾಜವು ಸಮಾಜದಲ್ಲಿ ವಿಶಿಷ್ಟ ಇತಿಹಾಸ ಹೊಂದಿದೆ. ಶಿವನ ದಿವ್ಯ ದೃಷ್ಟಿಯಲ್ಲಿ ಜನ್ಮ ತಾಳಿದ ಸವಿತಾ ಮಹರ್ಷಿಯವರು ಪುರಾಣ ಗ್ರಂಥದಲ್ಲಿ ತಮ್ಮದೇ ಆದ ಸ್ಥಾನ ಹೊಂದಿದ್ದಾರೆ. ಸಮಾಜದ ಶ್ರೇಷ್ಠತೆಗೆ ಶ್ರಮಿಸಿದ ಮಹಾನ್ ಯುಗ ಪುರುಷರಾಗಿದ್ದಾರೆ. ಸಮಾಜಮುಖಿಯಾಗಿ ಬೆಳೆದು ದಾರಿದೀಪವಾಗಿದ್ದಾರೆ. ಇಂತಹ ಮಹಾತ್ಮರ ಜಯಂತಿಯನ್ನು ಆಚರಿಸುವ ಮೂಲಕ ಸರ್ಕಾರ ಇವರ ಆದರ್ಶಗಳ ಹಾದಿಯಲ್ಲಿ ನಡೆಯಲು ಬೆಳಕು ತೋರಿಸಿದೆ ಎಂದರು. ಸವಿತಾ ಸಮಾಜದವರು ಮಹರ್ಷಿಗಳ ಬದುಕಿನ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆಯಬೇಕು ಎಂದರು. ಒಂದು ಪ್ರಸ್ತುತತೆ ಅಂದ್ರೆ ಹಾಜರಿಯೂ ಸಹ ಕಡಿಮೆಯಾಗಿದೆ ಅಂತ ಅನಿಸ್ತದೆ. ಯಾಕಂದ್ರೆ ಈ ಕಾರ್ಯಕ್ರಮ ಸಮಾಜಕ್ಕೆ ಸೀಮಿತವಾಗಿರುವಂತದ್ದಲ್ಲ. ಈ ಸಮಾಜ ಅಂದ್ರೆ ಸವಿತಾ ಸಮಾಜೇತರ ಬಂಧುಗಳು ಸಹ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಇದ್ದಾರೆ. ಸೊ ಹಾಗಾಗಿ ಇನ್ನೂ ಸಮಾಜದ ಬಂಧುಗಳು ಆಗಮಿಸಬೇಕಾಗಿತ್ತಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸವಿತಾ ಮಹರ್ಷಿಗಳು ಜಯಂತಿ ಮತ್ತು ಈ ಸಮಾಜಕ್ಕೆ ಸಂಬಂಧಿಸಿದಂತೆ ಹಡಪದ ಅಪ್ಪಣ್ಣ ಅವರ ಜಯಂತಿಯನ್ನ ನಾವು ಆಚರಣೆ ಮಾಡ್ತೀವಿ. ಈ ಎರಡು ಆಚರಣೆಗಳು ಸರ್ಕಾರದಿಂದ ಆದೇಶಿಸಲ್ಪಟ್ಟಿರ್ತಕ್ಕಂತಹ ಆಚರಣೆಗಳು. ಇವತ್ತು ರಥಸಪ್ತಮಿಯ ದಿನ ಆಗಿರೋದ್ರಿಂದ, ಅಂದರೆ ಸವಿತಾ ಮಹರ್ಷಿಗಳು ರಥಸಪ್ತಮಿಯ ದಿನದಂದೇ ಜನಿಸಿರುವುದರಿಂದ ಇಂದು ಸವಿತಾ ಮಹರ್ಷಿ ದಿನಾಚರಣೆಯನ್ನು ನಾವು ಮಾಡ್ತೀವಿ. ಹಾಗೆ ಹಡಪದ ಅಪ್ಪಣ್ಣ ಅವರ ಜಯಂತಿಯನ್ನು ಸಹ ಮಾಡುತ್ತೇವೆ. ಎರಡೂ ಆಚರಣೆಗಳು ಹಡಪದ ಸಮಾಜದ ಅಥವಾ ಸವಿತಾ ಸಮಾಜಕ್ಕೆ ಸಂಬಂಧಿಸಿದಂತಹ ಆಚರಣೆಗಳು. ಯಾಕೆ ಈ ರಥಸಪ್ತಮಿಯ ದಿನದಂದು ಮಾಘ ಮಾಸ ಮತ್ತು ಶುಕ್ಲ ಪಕ್ಷದಂದೇ ಮಾಡ್ತೀವಿ ಅಂತಂದ್ರೆ, ಸವಿತಾ ಮಹರ್ಷಿಗಳು ಈ ದಿನದಂದೇ ನಮಗೆ ಜನ್ಮ ತಾಳಿದರು, ನಮಗೆ ಪುರಾಣಗಳಿಂದ ಮತ್ತು ಪೌರಾಣಿಕ ಕಥೆಗಳಿಂದ ನಮಗೆ ಉಲ್ಲೇಖಿಸಲ್ಪಟ್ಟಿರೋದ್ರಿಂದ ಈ ದಿನದಂದೇ ನಾವು ರಥಸಪ್ತಮಿಯ ದಿನದಂದು ಸವಿತಾ ಮಹರ್ಷಿ ಜಯಂತಿಯನ್ನ ಆಚರಣೆಯನ್ನ ಮಾಡ್ತೀವಿ. ಸೂರ್ಯನ ಆರಾಧಕರು ಹೌದು. ಈಗ ಈ ಸಮಾಜವನ್ನು, ಸವಿತಾ ಸಮಾಜವನ್ನು ಸೂರ್ಯ ವಂಶಸ್ಥರು ಅಂತ ಕೆಲವೊಂದು ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಯಾಕೆಂದ್ರೆ ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡಿದಾಗ ವೇದಗಳಲ್ಲಿ ಕಂಡುಬರುವ ಹಾಗೆ ಪುರುಷ ಬ್ರಹ್ಮದೇವರ ಮಗ ಮಾರೀಚಿಯ ಮಗ ಕಶ್ಯಪ ಮುನಿಗೆ ಮತ್ತು ಆದಿತಿಗೆ ಜನಿಸಿದಂತ ಮಗನೇ ಸವಿತಾ ಮಹರ್ಷಿ. ಈ ಸವಿತಾ ಪುರಾಣದ ಪ್ರಕಾರ ಶಿವನು ಅತಿಯಾಗಿ ಬೆಳೆದಿರುವಂತಹ ಕೂದಲುಗಳಿಂದ ತೊಂದರೆ ಅನುಭವಿಸುವಂತಹ ಸಂದರ್ಭದಲ್ಲಿ ಪಾರ್ವತಿ ದೇವಿಯು ಶಿವನಿಗೆ ಹೇಳ್ತಾಳೆ. ಯಾಕೆಂದ್ರೆ ಆಯುಷ್ ಧರ್ಮಕ್ಕಾಗಿ ಅಥವಾ ತನಗೆ ಬೆಳೆದಿರತಕ್ಕಂತಹ ಕೂದಲನ್ನು ತೆಗೆಯುವುದಕ್ಕಾಗಿ, ಅಂದ್ರೆ ಈಗಿನ ಆಧುನಿಕ ಭಾಷೆಯಲ್ಲಿ ಕಟಿಂಗ್ ಅಥವಾ ನಾವೇನು ಶೇವಿಂಗ್ ಅಂತ ಕರಿತೀವಿ, ಅದನ್ನ ಪೂರ್ಣ ಮಾಡುವುದಕ್ಕಾಗಿ ಶಿವನ ಒಂದು ಬಲಗಣ್ಣಿನಿಂದ ಸವಿತಾ ಮಹರ್ಷಿಯನ್ನು ಸೃಷ್ಟಿ ಮಾಡ್ತಾರೆ ಅಂತೇಳಿ ಪುರಾಣಗಳಲ್ಲಿ ನಮಗೆ ಉಲ್ಲೇಖಿಸಲ್ಪಟ್ಟಿದೆ. ಸವಿತಾ ಮಹರ್ಷಿಗಳು ದೇವಾನುದೇವತೆಗಳಿಗೂ ಸಹ, ಶಿವನಿಗಷ್ಟೇ ಅಲ್ಲದೆ ದೇವಾನುದೇವತೆಗಳಿಗೂ ಸಹ ಕ್ಷೌರಿಕ ಕೆಲಸವನ್ನು ಮಾಡ್ತಾ ಇದ್ರು ಅನ್ನೋದು ನಮಗೆ ಹಲವಾರು ಪುಸ್ತಕಗಳಲ್ಲಿ ಮತ್ತು ಗ್ರಂಥಗಳಲ್ಲಿ ಲಭಿಸಲ್ಪಡ್ತದೆ. ಧಾರ್ಮಿಕ
ತಾರ್ಕಿಕವಾಗಿ ಶಿವನ ಎಡಗಣ್ಣನ್ನು ಚಂದ್ರನಿಗೆ ಹೋಲಿಸ್ತಾರೆ, ಶಿವನ ಬಲಗಣ್ಣನ್ನು ಸೂರ್ಯನಿಗೆ ಹೋಲಿಸ್ತಾರೆ. ಸವಿತಾ ಮಹರ್ಷಿಗಳು ಶಿವನ ಬಲಗಣ್ಣಿನಿಂದ ಜನಿಸಿರುವುದರಿಂದ ಸವಿತಾ ಸಮಾಜವನ್ನು ಸೂರ್ಯವಂಶಕ್ಕೆ ಸೇರಿದವರಂತೇಳಿ ಕರೆಯಲ್ಪಡ್ತಾರೆ. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ನರಸಮ್ಮ ನರಸಿಂಹಲು ಮಾಡಗಿರಿ ಸೇರಿದಂತೆ ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಸಮಾಜದ ಮುಖಂಡರು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಇದ್ದರು. ವೇದಿಕೆ ಕಾರ್ಯಕ್ರಮದ ಆರಂಭದಲ್ಲಿ ಸಂಗೀತ ಕಾರ್ಯಕ್ರಮ ಮನರಂಜಿಸಿತು. ಕಾರ್ಯಕ್ರಮದ ಆರಂಭದಲ್ಲಿ ನಾಡಗೀತೆ ಮೊಳಗಿತು. ನಂತರ ಸವಿತಾ ಮಹರ್ಷಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ಇದಕ್ಕೂ ಮೊದಲು ಬೆಳಿಗ್ಗೆ ಗಾಂಧಿ ಚೌಕ ಹತ್ತಿರವಿರುವ ಸವಿತಾ ಮಹರ್ಷಿ ವೃತ್ತದಲ್ಲಿ ಶ್ರೀ ಸವಿತಾ ಮಹರ್ಷಿ ಭಾವಚಿತ್ರಕ್ಕೆ ವಿಶೇಷ ಪೂಜೆ ನೆರವೇರಿಸಿ ಮತ್ತು ಗಣ್ಯರಿಂದ ಪುಷ್ಪಾರ್ಚನೆ ಸಲ್ಲಿಸಿ ಬಾಜಾ ಭಜಂತ್ರಿ ಮತ್ತು ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳ ಕಾರ್ಯಕ್ರಮಗಳೊಂದಿಗೆ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮುಖಾಂತರ ಒಂದು ಕಾರ್ಯಕ್ರಮಕ್ಕೆ ಚಾಲನೆ. ರಾಯಚೂರು ನಗರದ ಶಾಸಕರು ಜನಮಾನಸದಲ್ಲಿ ಹೆಸರುವಾಸಿಯಾಗಿ ಈ ಸಂದರ್ಭದಲ್ಲಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಕೆ ಶಾಂತಪ್ಪ, ರವೀಂದ್ರ ಜಲ್ದಾರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಸರೋಟಾದಲ್ಲಿ ಸವಿತಾ ಮಹರ್ಷಿ ಭಾವಚಿತ್ರ ಇರಿಸಿ ಸಾಗಿ ಬಂದ ಮೆರವಣಿಗೆಯು ಮುಂಭಾಗದಲ್ಲಿ ಮಹಿಳೆಯರು ಕೋಲಾಟ ಪ್ರದರ್ಶನ ಮಾಡಿ ಮೆರುಗು ಹೆಚ್ಚಿಸಿದರು. ರಾಜಮಾರ್ಗವಾಗಿ ಸಾಗಿ ಬಂದ ಮೆರವಣಿಗೆ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರಕ್ಕೆ ಬಂದು ತಲುಪಿತು.
ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಇಟಗಿ, ಸವಿತಾ ಸಮಾಜದ ನಗರಾಧ್ಯಕ್ಷ ಹಾಗೂ ನಗರಸಭೆ ಮಾಜಿ ಸದಸ್ಯ ವಿ ಗೋವಿಂದ್, ಜಿಲ್ಲಾಧ್ಯಕ್ಷ ವಿಜಯ ಭಾಸ್ಕರ್ ಇಟಗಿ, ಸುಮಾ ಗಸ್ತಿ, ಗಾಯತ್ರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಮೋದಿ 3.0 ಸರ್ಕಾರದ ಮೊದಲ ಪೂರ್ಣ ಬಜೆಟ್ ಕಾರ್ಪೊರೇಟ್ ಪರವಾಗಿದ್ದು ಜನಸಾಮಾನ್ಯರ ಕಲ್ಯಾಣಕ್ಕೆ ಯಾವುದೇ ಆದ್ಯತೆ ನೀಡಿಲ್ಲ ಎಂದು ಆರೋಪಿಸಿ ಸಿಪಿಐ-ಎಂಎಲ್ ಲಿಬರೇಷನ್ ಪಕ್ಷದಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಜನ ವಿರೋಧಿ ಬಜೆಟ್ಗೆ ಹೇಳಿ ಧಿಕ್ಕಾರ, ಕಾರ್ಮಿಕ ವಿರೋಧಿ ಬಜೆಟ್ಗೆ ಹೇಳಿ ಧಿಕ್ಕಾರ, ವಿದ್ಯಾರ್ಥಿ ಯುವಜನ ವಿರೋಧಿ ಬಜೆಟ್ಗೆ ಹೇಳಿ ಧಿಕ್ಕಾರ, ಕಾರ್ಪೊರೇಟ್ ಪರ ಬಜೆಟ್ ಮಂಡನೆ ಮಾಡಿದ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಕಾರ್ಮಿಕ ಬಡವರ ವಿರೋಧಿ ಹೇಳಿದ ಬಜೆಟ್ಗೆ ಧಿಕ್ಕಾರ. ಸಿಪಿಐ-ಎಂಎಲ್ ಲಿಬರೇಷನ್ ಜಿಂದಾಬಾದ್, ಸಿಪಿಐ-ಎಂಎಲ್ ಲಿಬರೇಷನ್. ಕೇಂದ್ರ ವಿತ್ತ ಸಚಿವೆ ಮಂಡಿಸಿರುವ 2025-26ರ ಬಜೆಟ್ ಬಹಳ ಸ್ಪಷ್ಟವಾಗಿ ಕಾರ್ಪೊರೇಟ್ ಚಮಚಗಳಿಗೆ ಮತ್ತು ಶ್ರೀಮಂತರಿಗಾಗಿ ತಯಾರಿಸಿದ ಬಜೆಟ್ ಆಗಿದೆ. ರೈತರ, ಕಾರ್ಮಿಕರ, ದಲಿತರ, ಮಹಿಳೆಯರ, ವಿದ್ಯಾರ್ಥಿ, ಯುವಜನರ ಒಟ್ಟಾರೆಯಾಗಿ ಬಡವರ ಜೀವನೋಪಾಯದ ಮೇಲೆ ನಡೆಸಿದ ಕ್ರೂರ ದಾಳಿಯಾಗಿದೆ. ಕೃಷಿ, ಆಹಾರ ಭದ್ರತೆ, ನರೇಗಾ ಸೇರಿದಂತೆ ಹಲವು ಬಡವರ ಕಲ್ಯಾಣ ಕಾರ್ಯಕ್ರಮಗಳಿಗೆ ತೀವ್ರವಾದ ರೀತಿಯಲ್ಲಿ ಅನುದಾನ ಕಡಿತಗೊಳಿಸಿದೆ. ಬೆಲೆ ಏರಿಕೆ, ನಿರುದ್ಯೋಗ, ಹಸಿವು, ವಲಸೆ, ಸಾಲಬಾಧೆ ಮುಂತಾದ ಆರ್ಥಿಕ ಸಂಕಷ್ಟಗಳಿಗೆ ಸಿಲುಕಿರುವ ದುಡಿಯುವ ವರ್ಗಕ್ಕೆ ಯಾವುದೇ ರೀತಿಯಲ್ಲೂ ನೆರವಾಗದೆ ಬಹುರಾಷ್ಟ್ರೀಯ ಕಾರ್ಪೊರೇಟ್ ಸಂಸ್ಥೆಗಳ ಹಿತರಕ್ಷಣೆಗೆ ಹೆಚ್ಚಿನ ಅನುಕೂಲ ಮಾಡಿಕೊಟ್ಟಿದೆ ಎಂದು ಪ್ರತಿಭಟನಾಕಾರರು ಅಸಮಾಧಾನ ಹೊರಹಾಕಿದರು. ರೈತರ ಬಹಳ ಪ್ರಧಾನವಾದ ಹಕ್ಕೊತ್ತಾಯಗಳಾದ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಖಾತರಿ, ಸಾಲಬಾಧೆಯಿಂದ ಮುಕ್ತಿ, ಕೃಷಿ ಲಾಗುವಾಡಗಳ ವೆಚ್ಚ ಕಡಿತ, ರೈತರ ಕೃಷಿ ಭೂಮಿ ಹಾಗೂ ಬೆಳೆ ಸಂಪತ್ತಿನ ಕಾರ್ಪೊರೇಟ್ ಲೂಟಿಗೆ ಪರಿಣಾಮಕಾರಿ ನಿಯಂತ್ರಣದ ಆಗ್ರಹಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ವಿದೇಶಿ ಬಂಡವಾಳಕ್ಕೆ ಸಂಪೂರ್ಣ ಮಣೆ ಹಾಕಿದೆ. ವೇಗದ ಖಾಸಗೀಕರಣಕ್ಕೆ ಒತ್ತು ನೀಡಿರುವ ಈ ಬಜೆಟ್ ಒಟ್ಟಾರೆಯಾಗಿ ನಿರುದ್ಯೋಗ, ಬೆಲೆ ಏರಿಕೆ, ಬಡತನ, ದಾರಿದ್ರ್ಯ, ವಲಸೆಯನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಕೃಷಿ ರಂಗವನ್ನು ಕಾರ್ಪೊರೇಟ್ಕರಣಗೊಳಿಸಲು ಒಂದು ಸಾಧನವಾಗಿ ಈ ಬಜೆಟ್ ರೂಪಿಸಲಾಗಿದೆ ಎಂದು ಆರೋಪಿಸಿದರು. ಈ ಬಜೆಟ್ ಸಂಪೂರ್ಣವಾಗಿ ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಹಾಗೂ ದುಡಿಯುವ ಜನರ ವಿರೋಧಿಯಾಗಿದ್ದು ಸಿಪಿಐ-ಎಂಎಲ್ ಲಿಬರೇಷನ್ ಪಕ್ಷ ಬಲವಾಗಿ ಖಂಡಿಸುತ್ತದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಸಿಪಿಐ-ಎಂಎಲ್ ಲಿಬರೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡುವ ಕುರಿತು ಇವತ್ತೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯು ಬಡವರ, ರೈತ ಮತ್ತು ಕಾರ್ಮಿಕರ ವಿರೋಧಿ ಬಜೆಟ್ ಆಗಿದೆ. ಸಿಪಿಐ-ಎಂಎಲ್ ಲಿಬರೇಷನ್ ಇವತ್ತು ರಾಷ್ಟ್ರ ವ್ಯಾಪಿ ಇವತ್ತು ಪ್ರತಿಭಟನೆ ಕರೆ ನೀಡಿದೆ. ಆ ನಿಟ್ಟಿನಲ್ಲಿ ಇವತ್ತು ರಾಯಚೂರಿನಲ್ಲಿ ಸಿಪಿಐ-ಎಂಎಲ್ ಲಿಬರೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಈ ಒಂದು ಪ್ರತಿಭಟನೆ ಮಾಡ್ತಿದೆ. ಕಳೆದ 3 ಟರ್ಮ್ದಲ್ಲಿ ಮೋದಿ ಸರ್ಕಾರ ಬಡವರ ಪರವಾಗಿ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ನೀಡಿಲ್ಲ. ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಬರುವಂಥ GST ಹಣದಿಂದ ಬರುವಂಥ ನಮ್ಮ ಪಾಲು ನಮಗೆ ಸರಿಯಾಗಿ ನೀಡ್ತಾ ಇಲ್ಲ. ಇದನ್ನು ವಿರೋಧಿಸಿ ಇವತ್ತು ಸಿಪಿಐ-ಎಂಎಲ್ ಲಿಬರೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮುಖಂಡರಾದ ಅಜಿತ್ ಜಾಗೀರ್ದಾರ್, ರವಿಚಂದ್ರ, ಬಸವರಾಜ್ ಬೆಳಗುರ್ಕಿ, ಶ್ರೀನಿವಾಸ್ ಬುಕ್ಕನಟ್ಟಿ, ಹನೀಫ್ ಅಬಕಾರಿ, ಜಿಲಾನಿ ಯರಗೇರ, ಮಹೇಂದ್ರ, ಶಾಲಂ, ಮಹಾಲಿಂಗ ಭಾಗವಹಿಸಿದ್ದರು. ಈಗ ಜಾಹೀರಾತು. ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ಕಾಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ SR ಡೆವಲಪರ್ ಜೊತೆಗೆ ಕೈ ಜೋಡಿಸಿ. SR ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಜಾಹೀರಾತಿನ ನಂತರ ಅಮೋಘ ವಾರ್ತೆಗಳಿಗೆ ಪುನಃ ಸ್ವಾಗತ.
ಪರಿಸರವನ್ನು ನಾವು ಉಳಿಸದಿದ್ದರೆ ಪರಿಸರ ನಮ್ಮನ್ನು ಉಳಿಸುವುದಿಲ್ಲ ಎಂದು ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಅಭಿಪ್ರಾಯಪಟ್ಟರು. ನಗರದ ಆಶಾಪುರ ರಸ್ತೆಯಲ್ಲಿರುವ ಕೃಷ್ಣಗಿರಿ ಲೇಔಟ್ನ ಕೃಷ್ಣಗಿರಿ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಎರೆಯುವ ಮೂಲಕ ನೆರವೇರಿಸಿ ಮಾತನಾಡಿದರು. ಬಡಾವಣೆಯಲ್ಲಿ ಮೂಲ ಸೌಕರ್ಯ ವೃದ್ಧಿಸಲು ಹಾಗೂ ಪರಿಸರ ಉಳಿಸಲು ಸಂಘಟನೆಗಳನ್ನು ಕಟ್ಟಿಕೊಳ್ಳುತ್ತಿರುವುದು ಸಂತೋಷದ ವಿಷಯ. ಇಂದು ಜೀವನ ಯಾಂತ್ರಿಕವಾಗುತ್ತಿದ್ದು, ಇದಕ್ಕೆ ಮಾನವೀಯತೆ ಮೌಲ್ಯವನ್ನು ತುಂಬಲು ಹಾಗೂ ಪರಿಸರಕ್ಕೆ ಕನಿಷ್ಠ ಕಾಳಜಿಯನ್ನು ಕೊಡುವಂತಹ ಕೆಲಸ ಪ್ರತಿಯೊಬ್ಬರು ಮಾಡಬೇಕಾಗಿದೆ. ಪರಿಸರವನ್ನು ಉಳಿಸದಿದ್ದರೆ ಪರಿಸರ ನಮ್ಮನ್ನು ಉಳಿಸುವುದಿಲ್ಲ. ಈ ನಿಟ್ಟಿನಲ್ಲಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲು ಚಿಂತಿಸುವ ಜೊತೆಯಲ್ಲಿ ಪರಿಸರಕ್ಕೆ ಬೇಕಾಗುವ ಪೂರಕ ಕೆಲಸಗಳನ್ನು ಕೈಗೊಳ್ಳಬೇಕು. ಅದಕ್ಕೆ ಪೂರಕವಾದಂತ ಸಹಾಯವನ್ನು ಖಂಡಿತ ನಾವು ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಅದು ಮತ್ತೆ ಮರಳಿ ಪಡೆಯಬೇಕನ್ನುವಂತ ಅಪೇಕ್ಷೆ ಇಟ್ಕೋಬೇಡ. ಮುಂದೆ ನಿನಗೆ ಅದು ಕಟ್ಟಿಟ್ಟ ವೃತ್ತಿ ಅನ್ನುವಂತ ಕವಿಯ ಕಲ್ಪನೆಯನ್ನ ನಾನೇ. ನೀವೆಲ್ಲರೂ ಕೂಡ ಸಿದ್ಧರಾಗಿ ಒಂದು ಸಂಘವನ್ನ ಮಾಡಿಕೊಂಡಿದ್ದೀರಿ. ಸಾಂಘಿಕವಾಗಿ ಶಕ್ತಿಯನ್ನ ವೃದ್ಧಿಸ್ಕೊಳ್ಬೇಕು, ಸಂಘಟನಾತ್ಮಕವಾಗಿ ಕಟ್ಕೊಳ್ಬೇಕು ಅನ್ನುವಂಥ ಪರಿಕಲ್ಪನೆ ಇದೆ. ಹೊರವಲಯದಲ್ಲಿ ಬಹಳ ಅತ್ಯಂತ ಅವಶ್ಯಕವಾಗಿದೆ. ಇಂಥ ಪ್ರದೇಶದಲ್ಲಿ ಇನ್ನು ಇಲ್ಲಿ ಬಹಳ ಸುಂದರವಾಗಿದೆ, ನಿರ್ಮಲವಾಗಿದೆ, ಪೂರಕವಾದ ವಾತಾವರಣ ಇದ್ದಾಗೂ ಕೂಡ ಸಮಾಜದಲ್ಲಿ ಸಕಾರಾತ್ಮಕ ನಕಾರಾತ್ಮಕ ಇವೆಲ್ಲವೂ ಕೂಡ ಮಿಶ್ರಿತವಾಗಿ ನಡೆಯುತ್ತವೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡಿದಂಥವರು ಮತ್ತು ಈ ಸಂಘದ ಅಧ್ಯಕ್ಷರು ಸಂಘದ ಸದುದ್ದೇಶವನ್ನು ತಿಳಿಸಿದ್ದಾರೆ. ಸಂಘಗಳು ಕ್ರಿಯಾತ್ಮಕವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡುವ ಮೂಲಕ ಆ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ಸೇತುವೆಯಾಗಿ ಕೆಲಸ ಮಾಡಬೇಕು. ಅದರ ಸದುದ್ದೇಶವೇ ನಿಮ್ಮ ಸಂಘದ ಉದ್ದೇಶ ಅಂತೇಳಿ ಕೂಡ ನಾನು ಭಾವಿಸಿಕೊಂಡಿದ್ದೆ. ಅನೇಕ ಸಮಸ್ಯೆಗಳು ಇರ್ತವೆ, ಅದನ್ನು ಎದುರಿಸ್ತೀವಿ. ಸೂರ್ಯ ನಮಗಾಗಿ ಯಾವಾಗಲೂ ಪಶ್ಚಿಮದಲ್ಲಿ ಹುಟ್ಟೋದಿಲ್ಲ, ಅವನು ಹುಟ್ಟುವುದು ಈಸ್ಟ್ನಲ್ಲಿ, ಪೂರ್ವದಲ್ಲಿ. ಅದರ ಜೊತೆ ನಾವು ಹೊಂದ್ಕೋಬೇಕು. ನಿಮಗೆ ಮುಟ್ಟಿದೆ ಮನಸ್ಸಿಗೆ ಅಂತೇಳಿ ಭಾವಿಸ್ಕೊಂಡಿದ್ದೆ. ಜೀವನ ಅನ್ನುವಂಥದ್ದು ಒಂದು ಸಂಘರ್ಷ. ಅದರ ಜೊತೆಯಲ್ಲಿ ಹೊಂದಿಕೊಳ್ಬೇಕು, ಇಲ್ಲ ಸಂಘರ್ಷ ಮಾಡಿ. ಮನುಷ್ಯನಿಗೆ ಎರಡು ಸವಾಲುಗಳು. ಆಯ್ಕೆ ನಮ್ಮದು. ಆಯ್ಕೆಯ ಮೂಲಕ ಆ ಕಾರಣಕ್ಕಾಗಿ ಅನೇಕ ಬಡಾವಣೆಗಳಲ್ಲಿ ಇಂಥ ಸಂಘಗಳು ಆಗ್ತವೆ. ಚಿಂತನೆಗಳು ಮಾಡ್ತಾರೆ, ಮಂಥನಗಳು ಮಾಡ್ತಾರೆ. ಅವುಗಳ ಬದಲಾವಣೆಗೆ, ಅವುಗಳ ಪರಿಹಾರಕ್ಕಾಗಿ ವ್ಯವಸ್ಥೆಯ ಪರವಾಗಿ, ವ್ಯವಸ್ಥೆಗೆ ತಾಕುವಂತೆ, ವ್ಯವಸ್ಥೆಯನ್ನು ಎಚ್ಚರಿಸುವಂತೆ ಮತ್ತು ವ್ಯವಸ್ಥೆಯನ್ನು ಬದಲಾವಣೆಗೆ ತರುವಂತೆ ಮಾಡುವಂಥದ್ದು ಪದಾಧಿಕಾರಿಗಳು ಪ್ರಯತ್ನ ಮಾಡ್ತಾರೆ. ಅಂಥ ಪ್ರಯತ್ನ ನಿಮ್ದಾಗಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ. ಪ್ರಯತ್ನ ಸಂಘಟನಾತ್ಮಕವಿರಬೇಕು, ಪ್ರಯತ್ನ ಸಕಾರಾತ್ಮಕವಾಗಿರಬೇಕು. ವಿಷಯಗಳ ಚರ್ಚೆಗಳು ಅಭಿವೃದ್ಧಿಗೆ ಪೂರಕವಾದಾಗ ಮಾತ್ರ ನೀವು ಸಹಕಾರಿ ಆಗ್ತವೆ ಅಂತೇಳಿ ಕೂಡ ನಾನು ಭಾವಿಸಿಕೊಂಡಿದ್ದೇನೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ನಡೆಯಲಿ. ಈ ಭಾಗದ ಸದಸ್ಯನಾಗಿ
ನಮ್ಮಿಂದ ಏನು ಆಗ್ತದೆ ಸಹಕಾರ ಅದನ್ನು ಮಾಡಲಿಕ್ಕೆ ನಾವು ಸಿದ್ಧವಾಗಿರ್ತೇವೆ. ಮತ್ತು ನನಗೆ ಭಾಳ ಇಷ್ಟವಾದಂಥ ವಿಷಯ ಶಿಕ್ಷಣ ಮತ್ತು ಪರಿಸರ. ನಾನು ಮೊದಲಿಂದಲೂ ಕೂಡ ಎರಡು ಆಯ್ಕೆಗಳು ನನಗೆ ಪ್ರಾಧಾನ್ಯತೆಯನ್ನು ಪಡೆದುಕೊಂಡಿರುವಂಥದ್ದು ನನ್ನ ಜೀವನದಲ್ಲಿ. ಅಧ್ಯಕ್ಷ ಹನುಮಂತರಾಯ ಪ್ರಾಸ್ತಾವಿಕವಾಗಿ ಮಾತನಾಡಿ, ಬಡಾವಣೆಯಲ್ಲಿ ಜನರು ವಾಸಿಸುತ್ತಿದ್ದು ಮೂಲ ಸೌಲಭ್ಯಗಳ ಕೊರತೆ ಇದ್ದು ಅವುಗಳನ್ನು ಪೂರೈಸಲು ಮನವಿ ಮಾಡಿದರು. ಪರಿಸರವನ್ನು ಉಳಿಸಲು ಹಾಗೂ ಅದಕ್ಕೆ ಪೂರಕವಾಗಿ ಗಿಡ ಮರಗಳನ್ನು ಬೆಳೆಸುವಂತಹ ಕೆಲಸ ನಾವೆಲ್ಲರೂ ಸೇರಿ ಮಾಡುತ್ತೇವೆ ಎಂದು ತಿಳಿಸಿದರು. ವೇದಿಕೆ ಮೇಲೆ ಸುರೇಶ್ ವಿಭೂತಿ ಮಠ, ಜಾನ್ ವೆಸ್ಲಿ, ಶ್ಯಾಮ್ ಸುಂದರ್, ವೀರೇಶ್ ಮುರಾರಿ, ಶ್ರೀಮತಿ ಶೋಭಾ ಯಾದವ್, ಶ್ರೀಧರ್ ರೆಡ್ಡಿ, ವಿಕಾಸ್ ಗೌಡ, ಸೈಯದ್ ವಲಿ ಉಪಸ್ಥಿತರಿದ್ದರು. ಇಲ್ಲಿನ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನೂತನ ಕುಲಸಚಿವರಾಗಿ ಡಾಕ್ಟರ್ ಗುರುರಾಜ ಸುಂಕದ ಅವರು ಫೆಬ್ರವರಿ 1ರಂದು ಅಧಿಕಾರ ಸ್ವೀಕರಿಸಿದರು. ಡಾಕ್ಟರ್ ಗುರುರಾಜ ಸುಂಕದ ಅವರು ರಾಯಚೂರು ಕೃಷಿ ಮಹಾವಿದ್ಯಾಲಯದ ಪ್ರಥಮ ಬ್ಯಾಚ್ನ ಹಳೆ ವಿದ್ಯಾರ್ಥಿಯಾಗಿದ್ದು, ವಿಶ್ವವಿದ್ಯಾಲಯದಲ್ಲಿ ಸಸ್ಯರೋಗ ಶಾಸ್ತ್ರ ವಿಭಾಗದ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ, ಸಸ್ಯರೋಗ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ, ಸಹ ಸಂಶೋಧನಾ ನಿರ್ದೇಶಕರಾಗಿ, ಸ್ನಾತಕೋತ್ತರ ವಿಭಾಗದ ಡೀನ್ ಆಗಿ ಹೀಗೆ ವಿವಿಧ ಹುದ್ದೆಗಳಲ್ಲಿ ಸುಮಾರು 27 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಅಲ್ಲದೆ ವಿಶ್ವವಿದ್ಯಾಲಯದ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಮತ್ತು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಅಗಾಧ ಸೇವೆ ಮತ್ತು ಅನುಭವವನ್ನರಿತ ವಿಶ್ವವಿದ್ಯಾಲಯವು ಕುಲಸಚಿವರನ್ನಾಗಿ ಮಾಡಿ ಆದೇಶ ಹೊರಡಿಸಿದೆ. ನಗರದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಸವಿತಾ ಮಹರ್ಷಿ ಜಯಂತಿಯ ಅಂಗವಾಗಿ ಸವಿತಾ ಮಹರ್ಷಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಎಲ್ಲ ತಿಳಿದಿರುವಂತೆ ಸವಿತಾ ಮಹರ್ಷಿಯವರು ಪೌರಾಣಿಕ ಹಿನ್ನೆಲೆ ಉಳ್ಳಂತಹ ಒಬ್ಬ ವ್ಯಕ್ತಿ. ಪುರಾಣದಲ್ಲಿ ಉಲ್ಲೇಖವಾಗಿರುವಂತೆ 4 ವೇದಗಳೇನಿದ್ದಾವೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ, ಅದರಲ್ಲಿ ಸಾಮವೇದವನ್ನು ಇವರೇ ರಚನೆ ಮಾಡಿದ್ರು ಅಂತಕ್ಕಂಥದ್ದು ಪುರಾಣದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಮತ್ತು ಐತಿಹಾಸಿಕವಾಗಿ ಶಿವನ ಒಂದು ದಿವ್ಯ ದೃಷ್ಟಿಯಿಂದ ಜನಿಸಿರ್ತಕ್ಕಂಥ ವ್ಯಕ್ತಿ, ಬಹಳಷ್ಟು ಜ್ಞಾನವನ್ನು ಉಳ್ಳಂಥವರು. ಇವರ ಮಗಳು ಗಾಯತ್ರಿ, ನಾವೀಗೇನು ಗಾಯತ್ರಿ ಮಂತ್ರ ಪಠನೆ ಮಾಡ್ತೀವಿ, ಅವರು ಸವಿತಾ ಮಹರ್ಷಿಯ ಮಗಳು ಅಂತಕ್ಕಂಥದ್ದು ಸಹ ಉಲ್ಲೇಖ ಇದೆ. ಸೊ ಇಂತಹ ಪೌರಾಣಿಕ ಮತ್ತು ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಪರಂಪರೆಯನ್ನು ಹೊಂದಿರತಕ್ಕಂಥ ಒಂದು ಸಮಾಜ ಇದು ಸವಿತಾ ಸಮಾಜ. ಅವರ ತತ್ವ ಆದರ್ಶಗಳನ್ನು ನಮ್ಮಲ್ಲಿ ನಾವು ಮೈಗೂಡಿಸಿಕೊಂಡ್ರೆ ಇಂಥ ಜಯಂತಿಗಳ ಆಚರಣೆಗೆ ಒಂದು ಅರ್ಥ ಬರ್ತದೆ. ಆ ಹಿನ್ನೆಲೆಯಲ್ಲಿ ಬಹುತೇಕ ಈ ಹೇಳಿದ್ರಲ್ಲ ಅವರ ಮಗಳು ಗಾಯತ್ರಿ ದೇವಿ, ಆಕೆ ಗಾಯತ್ರಿ ಮಂತ್ರವನ್ನು ರಚಿಸಿದ್ಲು ಅಂತ. ಗಾಯತ್ರಿ ಮಂತ್ರ ಹಿಂದೂ ಸಂಸ್ಕೃತಿಯಲ್ಲಿ ಭಾಳ ಶ್ರೇಷ್ಠವಾದದ್ದು ಅಂತ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಅಂಥ ಒಂದು ಗಾಯತ್ರಿ ಮಂತ್ರ, ಗಾಯತ್ರಿಯ ಜನನ ಶಿವನ ದೃಷ್ಟಿಯಿಂದ ಆಯಿತು ಅನ್ನೋದು ಕೂಡ ಪುರಾಣದಲ್ಲಿ ಉಲ್ಲೇಖ ಆಗಿರೋದನ್ನು ತಹಸೀಲ್ದಾರ್ ಹೇಳಿದ ಹಾಗೆ ಇವತ್ತು ಈ ಎಲ್ಲ ಆದರ್ಶಗಳು ನಾವು ಮೈಗೂಡಿಸಿಕೊಂಡಾಗ ಮಾತ್ರ ಇಂಥ ಜಯಂತಿಗಳಿಗೆ ಒಂದು ಅರ್ಥ ಬರ್ತದೆ. ಅದು ಯಾರು ನಮ್ಮನ್ನು ಮಖ ನೋಡಂಗೆ ಮಾಡ್ತಾರೋ ಅವ್ರ ಮಖ ನಾವು ನೋಡಬಾರ್ದಂಥ ವಿಚಾರ ಐತೆ. ಇದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿತ್ತು ಇವತ್ತಿನ ದಿನಮಾನಗಳಲ್ಲಿ. ಆ ಕಾರಣಕ್ಕಾಗಿ ಒಂದು ವಿಚಾರ ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಒಬ್ಬ ರಾಜ ಇದ್ದ. ಆ ರಾಜ ಎಲ್ಲ ಪ್ರಾಣಿಗಳನ್ನು ಬೇಟೆಯಾಡಿದ್ದ. ಸಿಂಹನ ಬೇಟೆಯಾಡಬೇಕಂತ ಆಸೆ ಆಯಿತು. ಆತ ಒಬ್ಬ ಜ್ಯೋತಿಷಿ ಬಳಿಗೆ ಹೋಗಿ, ನಾನು ಸಿಂಹನ ಬೇಟೆಯಾಡಕ್ಕೆ ಹೋಗ್ತೀನಿ, ಯಾವ ಸಮಯದಲ್ಲಿ ಯಾವ ಗಳಿಗೆಯಲ್ಲಿ ನಾನು ಬೇಟೆಗೆ ಹೋದರೆ ನನಗೆ ಫಲಪ್ರದ ಆಗ್ತೈತೆ ಅಂತ ಕೇಳ್ತಾನೆ. ಇಂಥ ಸಮಯಕ್ಕೆ ಹೋಗು ಅಂತಾರೆ.
ನೀವು ಶುಚಿರ್ಭೂತರಾಗಿ ಹೋಗ್ರಿ ಅಂತ ಹೇಳಿದಾಗ ಶುಚಿರ್ಭೂತ ಯಾರು ಮಾಡ್ತಾರ? ಕ್ಷೌರಿಕರೇ ಮಾಡಬೇಕು. ಅವ್ರಿಗೆ ಕರೆಸ್ತಾನೆ 4ವರೆಗೆ. ಆತ ಕ್ಷೌರ ಮಾಡಿಕೊಂಡು ಸ್ನಾನಾದಿಗಳನ್ನು ಮಾಡಿಕೊಂಡು ಬೇಟೆಗೆ ಹೋಗ್ತಾನೆ. ಅದು ಬಿಲ್ಲು ತೆಗೆದುಕೊಂಬ ಸಂದರ್ಭದಾಗ ಆ ಬಾಣ ಬಿದ್ದು ಬೆರಳು ಕಟ್ಟಾಗ್ತದೆ. ಕಟ್ಟಾದ ಕೂಡ ಅಪಚಾರ ಎಂಬ ವಿಚಾರವನ್ನು ಮನಗಂಡಿರ್ತಕ್ಕಂಥ ಆ ರಾಜ ಮತ್ತೆ ಜ್ಯೋತಿಷಿ ಬಳಿಗೆ ಹೋಗ್ತಾನೆ. ಆ ಜ್ಯೋತಿಷಿ ಬಳಿಗೆ ಹೋಗಿ ಜ್ಯೋತಿಷಿ ಏನಂತಾರೆ, ನೀವು ಯಾರ ಮಕ್ಕ ನೋಡಿದ್ರಿ ಮುಂಜಾನೆ ಈ ಅಪಚಾರಕ್ಕೆ, ಈ ಪ್ರಮಾದಕ್ಕೆ ಅವ್ರು ಕಾರಣರು ಅಂತ ಹೇಳ್ತಾರೆ. ಆ ಜ್ಯೋತಿಷಿ ಮಾತನ್ನು ನಂಬಿರ್ತಕ್ಕಂಥ ರಾಜ ಎಲ್ಲ ಒಡ್ಡೋಲಗದಲ್ಲಿ ಕರೆಸ್ತಾನೆ. ಕರೆಸಿ ಯಾರಿಗೆ ಅಪಚಾರ ಆಯ್ತಂತದ್ದು, ಈ ರೀತಿ ನಾನು ಕ್ಷೌರಿಕನ ಮುಖ ನೋಡಿದೆ, ಈ ರೀತಿ ನನಗೆ ಅಪಚಾರ ಆಗ್ತದೆ ಅಂತ ಹೇಳಿದ ಕೂಡಲೇ ಎಲ್ಲರೂ ಒಡ್ಡೋಲಗದಲ್ಲಿರ್ತಕ್ಕಂಥ ಜನರು ಏನಂತಾರೆ, ಈತಗೆ ಶಿಕ್ಷೆ ಕೊಡಬೇಕಲ್ಲ, ಏನು ಕೊಡಬೇಕಂತ ಅಲ್ಲಿ ವಿಚಾರ. ಅಲ್ಲಿ ಒಗಳು ಭಟ್ರಿರ್ತಾರೆ ರಾಜರಲ್ಲಿ. ಅವ್ರು ಏನು ಹೇಳ್ತಾರೆ, ಇಲ್ಲ ಆತನ ಶಿರಚ್ಛೇದನ ಮಾಡ್ಬೇಕಂತ ಹೇಳ್ತಾರೆ. ಆವಾಗ ಅಲ್ಲಿರ್ತಕ್ಕಂಥ ಒಬ್ಬ ಜ್ಞಾನಿ ಇರ್ತಾನೆ. ಆತಪ್ಪ ಎಲ್ಲರ ಈಗ ರಾಜಾಜ್ಞೆ ಆಯಿತು, ನಿನ್ನದೇನು ವಿಚಾರ ಅಂದ. ಆವಾಗ ಹೇಳ್ತಾನೆ ಅಂತ ಎದ್ದು, ಇಲ್ಲ ರೀ, ನಾನು ರಾಜರು ನನ್ನ ಮುಖ ನೋಡಿದ್ದಕ್ಕೆ ಅವ್ರು ಬೆರಳು ಕಟ್ಟಾಗೈತೆ, ನಾನು ರಾಜರ ಮುಖ ನೋಡಿದ್ದಕ್ಕೆ ನನ್ನ ಶಿರ ಹೋಗ್ತೈತಿ, ಮತ್ತು ಯಾರು ಶ್ರೇಷ್ಠ ಅಂತ ಪ್ರಶ್ನೆ ಮಾಡ್ತಾನೆ. ಆ ಕಾರಣಕ್ಕಾಗಿ ಈ ಜಗತ್ತಿನಲ್ಲಿ ಯಾರು ಶ್ರೇಷ್ಠರಿಲ್ಲ, ಯಾರು ಕನಿಷ್ಠರಿಲ್ಲ. ಜ್ಞಾನದ ಆಧಾರ ಮೇಲೆ, ಕಾಯಕದ ಆಧಾರ ಮೇಲೆ ಶ್ರೇಷ್ಠರೆಂದು ತಿಳಿಯುವುದರ ಮೂಲಕ ಮತ್ತೊಮ್ಮೆ ಶುಭಾಶಯ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ತಹಸೀಲ್ದಾರ್ ಅರುಣ್ ಕುಮಾರ್ ಎಚ್ ದೇಸಾಯಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಶಿವನಗೌಡ ಎನ್, ದೊಡ್ಡ ಬಸವರಾಜ್, ರಾಜೀವ್ ಗೌಡ ವಕೀಲ, ನಿರುಪಾದ್ಯಪ್ಪ ಗುಡಿಯಾಳ, ಬಾದರ್ಲಿ, ಸವಿತಾ ಸಮಾಜದ ಯಲ್ಲಪ್ಪ ಸುರಪುರ, ತಾಲೂಕು ಉಪಾಧ್ಯಕ್ಷ ವೆಂಕಟೇಶ್ ಗಸ್ತಿ, ಕಾರ್ಯದರ್ಶಿ ರಮೇಶ್ ವಕೀಲ, ತಾಲೂಕು ಪ್ರತಿನಿಧಿ ಅಮರೇಶ್ ಅಲಬನೂರು, ಸದಸ್ಯರಾದ ಜಯರಾಮ್, ಮಾರುತಿ ಕಗ್ಗಲ್, ಶೇಖರ್, ರಘು, ಕುಮಾರ್, ಚಿರಂಜೀವಿ, ಮಹೇಶ್ ಸುರಪುರ ಸೇರಿದಂತೆ ಸವಿತಾ ಸಮಾಜದ ಅನೇಕ ಸಮಾಜದ ಸದಸ್ಯರು ಇದ್ದರು. ನಗರದ ಇಂದಿರಾ ಗಾಂಧಿ SC/ST ಲೇಔಟ್ನ ನಿವಾಸಿಯಾಗಿರುವ ಯುವಕನೋರ್ವ ನಾಪತ್ತೆಯಾಗಿದ್ದು, ಸುಳಿವು ಹಾಗೂ ಮಾಹಿತಿ ಸಿಕ್ಕಲ್ಲಿ ಠಾಣೆಗೆ ತಿಳಿಸುವಂತೆ ಸ್ಥಳೀಯ ಪಶ್ಚಿಮ ಪೊಲೀಸ್ ಠಾಣೆ ಪೊಲೀಸರು ತಿಳಿಸಿದ್ದಾರೆ. ನಾಯಕ ಜನಾಂಗದ ಪಾಗುಂಟಸ್ವಾಮಿ ತಂದೆ ರಾಮಪ್ಪ ಕಾಣೆಯಾದ ಯುವಕನಿಗೆ 24 ವರ್ಷ, ಖಾಸಗಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ. ಪಾಗುಂಟಸ್ವಾಮಿ 2011 ಅಕ್ಟೋಬರ್ 14ರಂದು ಬೆಳಿಗ್ಗೆ ಡ್ರೈವರ್ ಕೆಲಸಕ್ಕೆ ಹೋದವನು ಮರಳಿ ಬಾರದಿದ್ದಾಗ 2011 ಡಿಸೆಂಬರ್ 10ರಂದು ವೆಂಕಟೇಶ ತಂದೆ ರಾಮಪ್ಪ ಇವರು ಪಶ್ಚಿಮ ಪೊಲೀಸ್ ಠಾಣೆಗೆ ಹಾಜರಾಗಿ ಫಿರ್ಯಾದಿ ನೀಡಿದ್ದರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. 159 ಸೆಂಟಿಮೀಟರ್ ಎತ್ತರ, ಸಾಧಾರಣ ಮೈಕಟ್ಟು, ಗೋಧಿ ಬಣ್ಣ, ದುಂಡು ಮುಖ, ಬಲಗಡೆ ಹಣೆ ಮೇಲೆ ಸುಳಿ, ಹಳೆ ಗಾಯದ ಕಲೆ ಮತ್ತು ಬಲಗೈ ಮೇಲೆ PVA ಅಂತ ಇಂಗ್ಲಿಷ್ ಅಕ್ಷರದ ಮಚ್ಚೆ ಇದೆ. ಮೇಲ್ಕಾಣಿಸಿದ ಚಹರೆಯುಳ್ಳ ವ್ಯಕ್ತಿ ಮಾಹಿತಿ ಲಭ್ಯವಾದಲ್ಲಿ PSI ಪಶ್ಚಿಮ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ 0853 232570 ಅಥವಾ 9480803847. CPI ಪಶ್ಚಿಮ ವೃತ್ತ ರಾಯಚೂರು 0853222656 ಅಥವಾ 4808033831. ಜಿಲ್ಲಾ ನಿಸ್ತಂತು ಘಟಕ ರಾಯಚೂರು 0852235635 ಅಥವಾ 9480803800 ಈ ವಿಳಾಸಕ್ಕೆ ಸಂಪರ್ಕಿಸುವಂತೆ 2025 ಫೆಬ್ರವರಿ 3ರಂದು ಪಶ್ಚಿಮ ಠಾಣೆ ಪೊಲೀಸರು ಪ್ರಕಟಣೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿಯಾದ ಕರ್ನಾಟಕದ ಸಂಸದರು, ಏಮ್ಸ್ ಸ್ಥಾಪನೆಗೆ ವಿಶೇಷ ಕಾಳಜಿ ವಹಿಸಲು ಆಗ್ರಹ. ಮಾರ್ಚ್ 20ರಿಂದ 3 ದಿನ ಗ್ರಂಥಾಲಯ ಸಂಘದ ಅಂತಾರಾಷ್ಟ್ರೀಯ ಸಮ್ಮೇಳನ, ಕುಲಪತಿ ಎಂ ಹನುಮಂತಪ್ಪ. ಜಿಲ್ಲಾಡಳಿತದಿಂದ ಶ್ರೀ ಸವಿತಾ ಮಹರ್ಷಿ ಜಯಂತಿ, ಸವಿತಾ ಮಹರ್ಷಿಗಳ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕಿದೆ ಭೀಮರಾಯ. ರೈತ ಕಾರ್ಮಿಕ ಹಾಗೂ ಜನವಿರೋಧಿ ಕೇಂದ್ರ ಬಜೆಟ್ ಖಂಡಿಸಿ ಸಿಪಿಐ ಎಂಎಲ್ಎ ಲಿಬರೇಷನ್ ಪ್ರತಿಭಟನೆ. ಪರಿಸರವನ್ನು ನಾವು ಉಳಿಸದಿದ್ದರೆ ಪರಿಸರ ನಮ್ಮನ್ನು ಉಳಿಸುವುದಿಲ್ಲ, ಜಯಣ್ಣ.
ಸಚಿವರಾಗಿ ಡಾಕ್ಟರ್ ಗುರುರಾಜ ಸುಂಕದ ಅಧಿಕಾರ ಸ್ವೀಕಾರ. ಸಿಂಧನೂರಿನ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಸವಿತಾ ಮಹರ್ಷಿ ಜಯಂತಿ ಆಚರಣೆ. ಮತ್ತು ಯುವಕ ಕಾಣೆ ಪತ್ತೆಗಾಗಿ ಪಶ್ಚಿಮ ಪೊಲೀಸ್ ಠಾಣೆ ಪೊಲೀಸರ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಅಮೋಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.